ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಅಮೆರಿಕಾದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಲೇ ಇದೆ. ಅಮೆರಿಕಾದ ಸೇನಾ ನೆಲೆಗಳು ಹಾಗಿದ್ರೆ ಎಲ್ಲೆಲ್ಲಿವೆ? 70 ದೇಶಗಳಲ್ಲಿವೆಯಂತೆ ಅಮೆರಿಕಾದ 750ಕ್ಕೂ ಅಧಿಕ ಸೇನಾ ನೆಲೆಗಳು. 195 ರಾಷ್ಟ್ರಗಳ ಮೇಲೆ US 360 ಡಿಗ್ರಿ ಕಣ್ಗಾವಲಿಟ್ಟಿದೆ. ಹಾಗಿದ್ರೆ ಅಮೆರಿಕಾ ಈ ತಂತ್ರಗಾರಿಕೆಯ ಹಿಡನ್ ಅಜೆಂಡಾ ಏನು? ಯಾಕಿಷ್ಟೊಂದು ಸೇನಾ ನೆಲೆಗಳನ್ನು ಹೊಂದಿದೆ? ಜೊತೆಗೆ ಭಾರತ ಯಾಕೆ ಅಮೆರಿಕಾಗೆ ನೆಲೆಯನ್ನು ಕೊಟ್ಟಿಲ್ಲ? ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಮಧ್ಯಪ್ರಾಚ್ಯ ಸಂಘರ್ಷ ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ಕೇಂದ್ರೀಕೃತ ಆಗಿದೆ. ಆದರೂ ಇರಾನಿ ಯುದ್ಧವನ್ನು ಇಡೀ ಗಲ್ಫ್ ರಾಷ್ಟ್ರಗಳಿಗೆ ವಿಸ್ತರಿಸೋದು ಗೊತ್ತೇ ಇದೆ. ಅದಕ್ಕೆ ಪ್ರಮುಖ ಕಾರಣನೇ ಗಲ್ಫ್ ರಾಷ್ಟ್ರಗಳಿಗೆ ಅಮೆರಿಕ ಸೇನಾ ನೆಲೆಗಳು ಇರುವಂಥದ್ದು. ಜೊತೆಗೆ ಅಮೆರಿಕಾದ ಸೇನಾ ನೆಲೆಗಳು ಅಲ್ಲಿಗೆ ಮಾತ್ರ ಸೀಮಿತ ಆಗಿಲ್ಲ ಅನ್ನೋದು ಕೂಡ ಸ್ಪಷ್ಟ. ನಾನಾಗಲೇ ಹೇಳಿದಾಗೆ 70ಕ್ಕೂ ಹೆಚ್ಚು ದೇಶಗಳಲ್ಲಿ ಸೇನಾ ನೆಲೆಗಳನ್ನು ನಿಯೋಜಿಸಿರುವಂಥದ್ದು ಅಮೆರಿಕ ವಿದೇಶಗಳಲ್ಲಿ ಈ ರೀತಿ ಸೇನಾ ನೆಲೆಗಳನ್ನು ಸ್ಥಾಪಿಸುವಂತಹ ಕನಸು ಕಂಡಿದ್ದು ಇವತ್ತು ನಿನ್ನೆ ಏನಲ್ಲ. 1898ರಲ್ಲಿ ಕ್ಯೂಬಾದಲ್ಲಿ ಸೇನಾ ನೆಲೆ ಸ್ಥಾಪಿಸುವ ಮೂಲಕ ವಿದೇಶದಲ್ಲಿ ತನ್ನ ಮೊಟ್ಟ ಮೊದಲ ನೆಲೆಯನ್ನು ಅಮೆರಿಕ ಸ್ಥಾಪಿಸುತ್ತೆ. ಅವತ್ತು ಸ್ಪೇನ್ ವಸಾಹತಿನಲ್ಲಿದ್ದಂತಹ ಕ್ಯೂಬಾ ಸ್ವತಂತ್ರ ದೇಶ ಆಗಬೇಕು ಅಂತ ಹೋರಾಡ್ತಾ ಇದ್ದಂತಹ ಸಂದರ್ಭ. ಮಿಲಿಟರಿ ನೆರವು ಕೊಡ್ತೀನಿ ಅಂತ ಅಮೆರಿಕ ಸ್ಪೇನ್ ವಿರುದ್ಧ ಸೇನಾ ಕಾರ್ಯಾಚರಣೆ ನಡೆಸುತ್ತೆ. ಯುದ್ಧದಲ್ಲಿ ಸ್ಪೇನ್ ಸೋತು ಕ್ಯೂಬಾ ಸ್ವತಂತ್ರ ದೇಶ ಆಯಿತು. ಆ ಸಂದರ್ಭದಲ್ಲಿ ಅಮೆರಿಕ ಅಲ್ಲಿ ತನ್ನ ಮೊದಲ ಸೇನಾ ನೆಲೆಯನ್ನು ಸ್ಥಾಪಿಸುತ್ತೆ. ನಂತರ ಹಂತ ಹಂತವಾಗಿ ಅಮೆರಿಕ ತನ್ನ ಸೇನಾ ನೆಲೆಗಳನ್ನು ಒಂದೊಂದೇ ದೇಶಗಳಿಗೆ ವಿಸ್ತರಿಸ್ತಾ ಹೋಯಿತು. ಆ ಮೂಲಕ ಈಗ 70 ದೇಶಗಳಲ್ಲಿ ಸುಮಾರು ಸರಾಸರಿ 750ಕ್ಕೂ ಅಧಿಕ ಸೇನಾ ನೆಲೆಗಳಿವೆ. ವಿಶ್ವದ ಬಲಾಢ್ಯ ದೇಶಗಳು ಜರ್ಮನಿ, ಜಪಾನ್, ಫ್ರಾನ್ಸ್, ದಕ್ಷಿಣ ಕೊರಿಯಾ, ಇಂಗ್ಲೆಂಡ್, ಕುವೈತ್, ಬಹ್ರೇನ್, ಇಟಲಿ, ಟರ್ಕಿ ಮುಂತಾದ ದೇಶಗಳಲ್ಲಿ ಅಮೆರಿಕ ದೊಡ್ಡ ಮಟ್ಟಿಗಿನ ಸೇನಾ ನೆಲೆಗಳನ್ನು ಹೊಂದಿದೆ. 2 ಲಕ್ಷ ಮಂದಿ ಸೈನಿಕರು ಈ ವಿದೇಶಿ ಕ್ಯಾಂಪ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ಜಪಾನ್ನಲ್ಲಿ ಅತಿ ಹೆಚ್ಚು ಸೇನಾ ನೆಲೆ. 1945ರ ಎರಡನೇ ಮಹಾಯುದ್ಧದ ಸಂದರ್ಭ ಅದು. ಜಪಾನ್ನ ಹಿರೋಶಿಮಾ, ನಾಗಾಸಾಕಿ 2 ಬೃಹತ್ ನಗರಗಳನ್ನು ಅಣುಬಾಂಬ್ ಹಾಕಿ ಸರ್ವನಾಶ ಮಾಡಿದ್ದು ಇತಿಹಾಸ. ಅದಾದ ಮೇಲೆ ಜಪಾನ್ ದೇಶದ ಮರುನಿರ್ಮಾಣ ಅನ್ನೋ ಹೆಸರಿನಲ್ಲಿ ಅಲ್ಲಿ ತನ್ನ ಸೇನಾ ನೆಲೆಗಳನ್ನು ಅಮೆರಿಕ ಸ್ಥಾಪಿಸುತ್ತೆ. ಸದ್ಯ ಜಪಾನ್ನಲ್ಲಿ ಅತಿ ಹೆಚ್ಚು ಅಂತಂದ್ರೆ 120ಕ್ಕೂ ಅಧಿಕ ಅಮೆರಿಕಾದ ಸೇನಾ ನೆಲೆಗಳಿವೆ. 60,000ಕ್ಕೂ ಅಧಿಕ ಅಮೆರಿಕನ್ ಸೈನಿಕರಿದ್ದಾರೆ. ಆರ್ಥಿಕ ಸಹಾಯದ ಕಾರಣಕ್ಕೆ ಅಂತ ಜಪಾನ್ ದೇಶ ಅಮೆರಿಕಾದ ಸೇನಾ ನೆಲೆಗಳಿಗೆ ತನ್ನ ದೇಶದಲ್ಲಿ ಆಶ್ರಯ ಕೊಟ್ಟಿದ್ರೂ ಕೂಡ ಮೂಲ ಉದ್ದೇಶ ಏನು? ಚೀನಾ ದೇಶದ ಸಾರ್ವಭೌಮತ್ವವನ್ನು ನಿಯಂತ್ರಿಸುವಂತಹ ಸಲುವಾಗಿ ಈ ನೆಲೆಗಳನ್ನು ಅಮೆರಿಕ ಬಳಸ್ತಾ ಇದೆ ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ. ಶತ್ರು ರಾಷ್ಟ್ರ ಅಂತ ಗುರುತಿಸಿಕೊಂಡಂತಹ ಕೆಲವು ರಾಷ್ಟ್ರಗಳ ಸುತ್ತನೇ ಹೆಚ್ಚಾಗಿ ಅಮೆರಿಕ ತನ್ನ ಸೇನಾ ನೆಲೆಗಳ ಚಕ್ರವ್ಯೂಹವನ್ನು ಸ್ಥಾಪಿಸಿರೋದು. ಅಮೆರಿಕಾದ ಆಶಯ ಮೈತ್ರಿ ರಾಷ್ಟ್ರಗಳ ರಕ್ಷಣೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಭವಿಷ್ಯದ ಯುದ್ಧಕ್ಕಾಗಿ, ಶತ್ರುಗಳ ಮೇಲೆ ಕಣ್ಣಿಡೋದಕ್ಕಾಗಿ ಅನ್ನೋದು ಸ್ಪಷ್ಟ. ಈಗ ಯುದ್ಧ ನಡೀತಾ ಇದೆಯಲ್ಲ, ಇರಾನ್ ಪಕ್ಕದ ರಾಷ್ಟ್ರಗಳು ಕುವೈತ್, ಬಹ್ರೇನ್, ಕತಾರ್, UAE, ಒಮನ್, ಸೌದಿ ಅರೇಬಿಯಾ ಈ ದೇಶಗಳಲ್ಲಿ ಸೇನಾ ನೆಲೆ ಇದೆ. ಕೆಲವು ದಶಕಗಳಿಂದಲೂ ಕೂಡ ಇರಾನ್ ಮತ್ತು ಇರಾಕ್ ದೇಶದ ವಿರುದ್ಧ ಹೋರಾಟಕ್ಕೆ ಅಂತ ಅಮೆರಿಕ ಇಲ್ಲೆಲ್ಲ ತನ್ನ ನೆಲೆಗಳನ್ನು ಸ್ಥಾಪಿಸಿಕೊಂಡಿದೆ. ಇನ್ನು ಉತ್ತರ ಕೊರಿಯಾ ದಶಕಗಳಿಂದ ವಿನಾಶಕಾರಿ ಬಾಂಬ್ ತಯಾರಿಕೆಯಲ್ಲಿ ತೊಡಕೊಂಡಿದೆ. ವಿಶ್ವಕ್ಕೆ ದೊಡ್ಡ ಮಾರಕ ಅನಿಸ್ತಾ ಇದೆ. ಅದೇ ಕಾರಣಕ್ಕೆ ಹಲವು ವರ್ಷಗಳಿಂದ ಅಮೆರಿಕ ಈ ದೇಶದ ವಿರುದ್ಧ ದಾಳಿಗೆ ಅಂತ ಹೊಂಚಾಗ್ತಾ ಇದೆ. ಪಕ್ಕದ ದಕ್ಷಿಣ ಕೊರಿಯಾದಲ್ಲಿ ತನ್ನ ಅತಿದೊಡ್ಡ ಸೇನಾ ನೆಲೆಯನ್ನು ಸ್ಥಾಪನೆ ಮಾಡಿದೆ. ಇನ್ನು ರಷ್ಯಾ ಗಡಿ, ಜರ್ಮನಿ, ಪೋಲ್ಯಾಂಡ್ ಮತ್ತು ಇತ್ತೀಚೆಗೆ ಫಿನ್ಲ್ಯಾಂಡ್ನಲ್ಲೂ ಕೂಡ ಅಮೆರಿಕಾದ ಸೇನಾ ನೆಲೆಗಳಿವೆ. ಯುಕ್ರೇನ್ ಯುದ್ಧಕ್ಕೆ ಅಮೆರಿಕ ಇಲ್ಲಿಂದಲೇ ಶಸ್ತ್ರಾಸ್ತ್ರಗಳನ್ನು ಗುಪ್ತವಾಗಿ ಪೂರೈಕೆ ಮಾಡ್ತಾ ಇದೆ ಅನ್ನೋದು ರಷ್ಯಾ ವಾದ ಕೂಡ ಆಗಿತ್ತು. ವಿದೇಶಗಳಲ್ಲಿರುವಂತಹ ಅಮೆರಿಕಾದ ಬಹುದೊಡ್ಡ ಸೇನಾ ನೆಲೆಗಳು ಯಾವುದು? ನಾವು ನೋಡ್ತಾ ಹೋದ್ರೆ ದಕ್ಷಿಣ ಕೊರಿಯಾದ ಕ್ಯಾಂಪ್ ಹಫ್ರಿಸ್, ಇದು ಅಮೆರಿಕಾದ ವಿದೇಶದಲ್ಲಿರುವ ಅತಿದೊಡ್ಡ ಸೇನಾ ನೆಲೆ. 3,500 ಎಕರೆ ಪ್ರದೇಶದಲ್ಲಿ ಹರಡಿರುವಂತಹ ಈ ನೆಲೆಯಲ್ಲಿ 30,000ಕ್ಕೂ ಹೆಚ್ಚು ಸೈನಿಕರು ಮತ್ತವರ ಕುಟುಂಬದವರಿದ್ದಾರೆ. ಅದನ್ನು ಒಂದು ರೀತಿ ನಗರದಂತೆ ಮಾಡ್ಕೊಂಡ್ಬಿಟ್ಟಿದೆ. ಇನ್ನು ಜರ್ಮನಿಯ ರಾಮ್ಸ್ಟೇಜ್ ಏರ್ಬೇಸ್, ಯುರೋಪ್ನಲ್ಲಿರುವಂತಹ ಅಮೆರಿಕಾದ ಅತ್ಯಂತ ಪ್ರಮುಖ ವಾಯುನೆಲೆ. ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದಲ್ಲಿ ನಡೆಯುವಂತಹ ಎಲ್ಲ ಡ್ರೋನ್ ದಾಳಿ ಇದೆಯಲ್ಲ, ಕಾರ್ಯಾಚರಣೆಗಳಿದೆಯಲ್ಲ, ಅದರ ಮೇಲೆ ಇಲ್ಲಿಂದಲೇ ನಿಗಾ ಇಡಲಾಗುತ್ತೆ. ಹಾಗೆ ಕತಾರ್ನ ಅಲ್ ಉಬೈದ್ ಏರ್ಬೇಸ್ ಅಮೆರಿಕಾದ ಅತಿದೊಡ್ಡ ಮಧ್ಯಪ್ರಾಚ್ಯದಲ್ಲಿರುವಂತಹ ಸೇನಾ ನೆಲೆ ಇದು. ಇಲ್ಲಿಂದ ಇಡೀ ಗಲ್ಫ್ ರಾಷ್ಟ್ರದ ಮೇಲೆ ಅಮೆರಿಕ ಹದ್ದಿನ ಕಣ್ಣಿಟ್ಟಿದೆ. ಹಾಗಾಗಿಯೇ ಇರಾನ್ ಇದೇ ಏರ್ಬೇಸನ್ನು ಗುರಿಯಾಗಿಸಿ ಪದೇ ಪದೇ ಇಲ್ಲಿ ದಾಳಿ ನಡೆಸ್ತಾ ಇರೋದು. ಇನ್ನು ಜಪಾನ್ನ ಯೊಕೋಟಾ ಏರ್ಬೇಸ್ ಪೆಸಿಫಿಕ್ ವಲಯದ ಪ್ರಮುಖ ಕೇಂದ್ರ. ಚೀನಾದ ಮೇಲೆ ನಿಗಾ ಇಡೋದಕ್ಕೆ ಇದು ಅತ್ಯಂತ ಆಯಕಟ್ಟಿನ ಜಾಗ. ಹಾಗಾಗಿ ಅಮೆರಿಕ ಇಲ್ಲೊಂದು ಸೇನಾ ನೆಲೆ ಹೊಂದಿದೆ. ಆದರೆ ಅಮೆರಿಕಾಗೆ ಭಾರತ ಯಾಕೆ ನೆಲೆ ಕೊಟ್ಟಿಲ್ಲ? ಭಾರತದಲ್ಲಿ ಯಾವುದೇ ಹೊರದೇಶಗಳಿಗೆ ಸೇನಾ ನೆಲೆ ಸ್ಥಾಪನೆಗೆ ಅವಕಾಶನೇ ಇಲ್ಲ.
ದೊಡ್ಡ ಸಮಾಧಾನದ ವಿಚಾರ ಅದು. ಭಾರತದ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದೆ, ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಕೆಲವು ದೇಶಗಳ ಜೊತೆಯಲ್ಲಿ ಸೇನಾ ಸಹಕಾರ ಒಪ್ಪಂದ ಮಾತ್ರ ಇದೆ, ಆದರೆ ಸೇನಾ ನೆಲೆ ಸ್ಥಾಪನೆಗೆ ಅವಕಾಶ ಕೊಟ್ಟಿಲ್ಲ ಭಾರತ. ಸೇನಾ ನೆಲೆ ಸ್ಥಾಪನೆ ಮಾಡಿಬಿಟ್ರೆ ಬೇರೆ ದೇಶಗಳು ಬಂದು ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ. ಅಲ್ಲದೆ ಕೆಲವು ಒಪ್ಪಂದಗಳಿಗೆ ಒಳಪಡಬೇಕಾಗತ್ತೆ, ಒಂದಷ್ಟು ಭೂಭಾಗವನ್ನು ಆ ಸಂಬಂಧಪಟ್ಟ ದೇಶಕ್ಕೆ ಕೊಡಬೇಕಾಗತ್ತೆ. ಆಗ ಆ ಭೂ ಪ್ರದೇಶದ ಮೇಲೆ ಆ ದೇಶಗಳು ಹಿಡಿತವನ್ನು ಸಾಧಿಸ್ತವೆ, ನಾವು ಹಿಡಿತ ಕಳ್ಕೊಳ್ಬೇಕಾಗತ್ತೆ. ಅದೇ ಕಾರಣಕ್ಕೆ ಭಾರತ ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದಲೂ 1947ರಿಂದ ಇವತ್ತಿನವರೆಗೂ ಕೂಡ ಈ ವಿಚಾರದಲ್ಲಿ ಸ್ಪಷ್ಟ ನಿಲುವು ಹೊಂದಿದೆ ಅನ್ನೋದು ಬಹಳ ದೊಡ್ಡ ಸಮಾಧಾನ. ಆದರೆ ಅಮೆರಿಕಾದ ಸೇನಾ ನೆಲೆಗಳು ಈಗ ಎಲ್ಲೆಲ್ಲಿವೆಯೋ, ಅದರಲ್ಲೂ ಗಲ್ಫ್ ರಾಷ್ಟ್ರಗಳಲ್ಲಿ, ಅದನ್ನು ಗುರಿಯಾಗಿಸ್ಕೊಂಡು ಈಗ ಇರಾನ್ ಏನು ದಾಳಿ ಮಾಡ್ತಾ ಇದೆ, ಇದರಿಂದ ಅಮೆರಿಕ ಪಾಠ ಏನಾದರೂ ಕಲಿಯುತ್ತಾ, ಅಥವಾ ಮುಂದಿನ ದಿನಗಳಲ್ಲಿ ತನ್ನ ಸೇನಾ ನೆಲೆಗಳನ್ನು ಇನ್ನಷ್ಟು ದೇಶಗಳಿಗೆ ವ್ಯಾಪಿಸುವಂತಹ ಪ್ರಯತ್ನಕ್ಕೆ ಮುಂದಾಗುತ್ತಾ? ಕಾದು ನೋಡಬೇಕಿದೆ. ನಮಸ್ಕಾರ.